Hello everyone, I am Santosh KB, Assistant Professor of Economics. Now I am going to discuss the various effects of deflation on economy. ಆರ್ಥಿಕತೆ ಮೇಲೆ ಹಣದಿಡಿತ ಬೀರುವಂತಹ ಪರಿಣಾಮಗಳ ಬಗ್ಗೆ ನಾನೀಗ ಚರ್ಚೆ ಮಾಡ್ತೇನೆ. ಹಣದಿಡಿತದ ಪರಿಣಾಮಗಳು. So what are the effects of the ಡಿಫ್ಲೇಷನ್ ಆನ್ ಎಕಾನಮಿ ಅಂತ ನೋಡೋದಾದರೆ, ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಅನ್ನುವಂಥ ಪರಿಕಲ್ಪನೆಗಳು ಬೇರೆ ಬೇರೆ ಅಥವಾ ವಿಭಿನ್ನವಾದಂಥ ಪ್ರಭಾವವನ್ನು ಆರ್ಥಿಕತೆ ಮೇಲೆ ಬೀರ್ತವೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ನಾವು ಈ ಹಣದಿಳಿತ ಅಥವಾ ಹಣದ ಮುಗ್ಗಟ್ಟು ಅಂತ ನಾವೇನು ಕರಿತೀವಿ, ಹಣದ ಇಳಿಕೆ ಅಂತ ನಾವೇನು ಕರಿತೀವಿ, ಈ ಇನ್ಫ್ಲೇಷನ್ಗೆ ವಿರುದ್ಧವಾದ ಸನ್ನಿವೇಶ ಏನಿದೆ, ಈ ಹಣದ ಇಳಿತದ ಸನ್ನಿವೇಶದಲ್ಲಿ ಆರ್ಥಿಕತೆ ಮೇಲೆ ಯಾವ ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತವೆ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಡಿಫ್ಲೇಷನ್ ಆನ್ ಎಕಾನಮಿ ಅಂತ ನೋಡೋದಾದರೆ, ದ ನಂಬರ್ 1 ಈಸ್ ಇನ್ಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸೊ ಡಿಫ್ಲೇಷನಿಂದ ಆರ್ಥಿಕತೆ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ ನೋಡಿದರೆ, ಒಂದು ಇನ್ಕ್ರೀಸ್ ಇನ್ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಡ್ಯೂರಿಂಗ್ ಡಿಫ್ಲೇಷನ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ವಿಲ್ ರೈಸ್. ಡ್ಯೂರಿಂಗ್ ಡಿಫ್ಲೇಷನ್ ಅನ್ಎಂಪ್ಲಾಯ್ಮೆಂಟ್ ರೈಟ್ ವಿಲ್ ರೈಸ್. ಸೊ ಹಣದಿಳಿತದ ಸಮಯದಲ್ಲಿ ನಿರುದ್ಯೋಗದ ದರ ಅನ್ನುವಂಥದ್ದು ಹೆಚ್ಚಾಗ್ತದೆ, ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಹಾಗಾದರೆ ಈ ಒಂದು ಹಣದಿಳಿತಕ್ಕೂ ನಿರುದ್ಯೋಗಕ್ಕೂ ಏನು ಸಂಬಂಧ ಇದೆ? ಯಾಕೆ ಹಣದಿಳಿತದ ಸಮಯದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ? ಸೊ ಈ ಹಣದಿಳಿತದ ಸಮಯದಲ್ಲಿ ನಿರುದ್ಯೋಗ ಯಾಕೆ ಹೆಚ್ಚಾಗ್ತದೆ ಅಂತಂದರೆ, ಸಿನ್ಸ್ ಪ್ರೈಸ್ ಲೆವೆಲ್ಸ್ ಆರ್ ಡಿಕ್ರೀಸಿಂಗ್ ಕಂಟಿನ್ಯೂಸ್ಲಿ ಇನ್ ದಿ ಎಕಾನಮಿ. Since price level are decreasing in the economy, and since producers will getting less and less profit, and most of the cases they will incur in loss in the economy. So therefore producers tend to cut their cost by laying off their employees. ಸೊ ಯಾವಾಗ ಆರ್ಥಿಕತೆಯಲ್ಲಿ ಹಣದಿಳಿತ ಸಂಭವಿಸ್ತಾ ಇರ್ತದೆ, ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಾ ಇರ್ತದೆ. ಸೊ ಆ ಸಮಗ್ರ ಬೇಡಿಕೆ ಅನ್ನುವಂಥದ್ದು, ಸರಕು ಮತ್ತು ಸೇವೆಗಳ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವಂಥ ಒಂದು ಸನ್ನಿವೇಶ ಆಗಿರ್ತದೆ. ಸೊ ಅಂಥ ಸಮಯದಲ್ಲಿ ಉತ್ಪಾದಕರಿಗೆ ಬರಬಹುದಾದ ಆದಾಯ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಉತ್ಪಾದಕರು ಉತ್ಪಾದನೆಯ ಮೇಲೆ ಮಾಡುವಂತಹ ವೆಚ್ಚ ಹೆಚ್ಚಾಗುವಂಥ ಸನ್ನಿವೇಶ ಆಗಿರ್ತದೆ. ಸೊ ಉತ್ಪಾದಕರಿಗೆ ತಾವು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಮಾಡುವ ವೆಚ್ಚ ಹೆಚ್ಚಾಗಿದ್ದು ಅದರಿಂದ ಬರುವ ಆದಾಯ ಕಡಿಮೆ ಆಗಿದ್ದಾಗ ದೇ ಸ್ಟಾರ್ಟ್ಸ್ ಟು ಲೇ ಆಫ್ ದೇರ್ ಎಂಪ್ಲಾಯೀಸ್ ಫ್ರಮ್ ದಿ ಪ್ರೊಡಕ್ಷನ್. ಸೊ ಇಂಥ ಸನ್ನಿವೇಶದಲ್ಲಿ ಅವರು ಉತ್ಪಾದನಾ ವೆಚ್ಚ ಹೆಚ್ಚಾಗೋದ್ರಿಂದ ಆ ವೆಚ್ಚವನ್ನು ಭರಿಸಲಿಕ್ಕೆ ಉತ್ಪಾದಕರು ಏನು ಮಾಡ್ತಾರೆ ಅಂದರೆ, ಉದ್ಯೋಗ ಕಡಿತ ನೀತಿಯನ್ನು ಅನುಸರಿಸ್ತಾರೆ. ದೇ ಯೂಸ್ ಟು ಫಾಲೋ ವೇಜ್ ಕಟ್ ಪಾಲಿಸಿ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕಟ್ ಪಾಲಿಸಿ. ಸೊ ಅವಾಗ ಏನು ಮಾಡ್ತಾರೆ, ಉದ್ಯೋಗಿಗಳನ್ನು ಕಡಿಮೆ ಮಾಡಲಿಕ್ಕೆ, ಅವರ ಉದ್ಯೋಗದಿಂದ ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸ್ತದೆ. ಸೊ ಯಾವಾಗ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಇರ್ತವೆ, ಆವಾಗ ಉತ್ಪಾದಕರಿಗೆ ಆದಾಯ ಹೆಚ್ಚುತ್ತಾ ಇರುತ್ತೆ, ಲಾಭ ಹೆಚ್ಚುತ್ತಾ ಇರುತ್ತೆ. ಅವರು ಹೆಚ್ಚು ಹೆಚ್ಚು ಹೂಡಿಕೆಗಳನ್ನ ಮಾಡ್ತಾರೆ, ಹೆಚ್ಚು ಉತ್ಪಾದನೆ ಮಾಡ್ತಾರೆ, ಹೆಚ್ಚು ಉದ್ಯೋಗಿಗಳನ್ನು ನೇಮಿಸಿಕೊಳ್ತಾರೆ, ಸಮೃದ್ಧವಾಗಿರ್ತದೆ. ಅದೇ ವಿರುದ್ಧವಾಗಿ ಬೆಲೆಗಳು ಯಾವಾಗ ಕಡಿಮೆ ಆಗ್ತಾ ಇರ್ತವೆ, ಆವಾಗ ಉತ್ಪಾದಕರ ಲಾಭ ಕಡಿಮೆ ಆಗಿರ್ತದೆ. ಅವರು ಹೆಚ್ಚುವರಿ ಹೂಡಿಕೆಗಳನ್ನು ಮಾಡಲಿಕ್ಕಾಗೋದಿಲ್ಲ, ಅವರ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರ್ತದೆ. ಹಾಗಾಗಿ ಅವರು ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಾಗ್ತದೆ. ಆವಾಗ ನಿರುದ್ಯೋಗ ಸಂಭವಿಸ್ತದೆ. ಇದು ಒಂದು ಪ್ರಮುಖವಾದ ಪರಿಣಾಮ ಹಣದಿಳಿತ. ಆ್ಯಂಡ್ ನಂಬರ್ 2 ಈಸ್ ಇನ್ಕ್ರೀಸ್ ಇನ್ ರಿಯಲ್ ವ್ಯಾಲ್ಯೂ ಆಫ್ ಡೆಟ್. ಸಾಲದ ನೈಜ ಮೌಲ್ಯದಲ್ಲಿನ ಹೆಚ್ಚಳ. Deflation is associated with an increase in interest rates which will cause an increase in the real value of debt. Deflation ಅಂತ ಬಂದಾಗ, ಹಣದಿಳಿತ ಅಂತ ಬಂದಾಗ, ಅಲ್ಲಿ ಬೆಲೆಗಳು, ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಕೆಯಾಗುತ್ತಿರುವಂತಹ ಸನ್ನಿವೇಶ ಆಗಿರ್ತದೆ. ಆ ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಕೆಯಾಗುತ್ತಿರುವಂತಹ ಕಾರಣದಿಂದಾಗಿ ಹಣ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ತಾ ಇರ್ತದೆ, ಅಥವಾ ಹಣದ ಮೌಲ್ಯ ಹೆಚ್ಚುತ್ತಿರುವಂತಹ ಸನ್ನಿವೇಶ ಆಗಿರ್ತದೆ. ಸೊ ಹಣದ ಮೌಲ್ಯ ಹೆಚ್ಚುತ್ತಿರುವಂಥ ಸನ್ನಿವೇಶದಿರೋದ್ರಿಂದ ಹಣದ ಮೇಲಿನ ಬಡ್ಡಿ ದರ ಅನ್ನುವಂಥದ್ದು ಹೆಚ್ಚುತ್ತಾ ಇರ್ತದೆ. ಸೊ ಹಣದ ಮೇಲಿನ ಬಡ್ಡಿ ದರ ಹೆಚ್ಚುತ್ತಾ ಇರೋದ್ರಿಂದ ವಿಚ್ ವಿಲ್ ಕಾಸ್ ಅನ್ ಇನ್ಕ್ರೀಸ್ ಇನ್ ದ ರಿಯಲ್ ವ್ಯಾಲ್ಯೂ ಆಫ್ ಡೆಟ್. ಸೊ ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚುತ್ತಾ ಹೋಗ್ತಾ ಇರೋದ್ರಿಂದ ಸಾಲದ ನೈಜ ಮೌಲ್ಯ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ಕನ್ಸ್ಯೂಮರ್ಸ್ ಆರ್ ಲೈಕ್ ಟು ಡಿಫರ್ ದೇರ್ ಸ್ಪೆಂಡಿಂಗ್. Okay, so as a result of increase in the rate of interest,
people or consumers start to save more and more instead of spending more in the economy. ಸೊ ಆರ್ಥಿಕತೆಯಲ್ಲಿ ಬಡ್ಡಿ ದರಗಳು ಹೆಚ್ಚುತ್ತಾ ಹೋಗೋದ್ರಿಂದ ಅವರು ಹೆಚ್ಚು ಹಣವನ್ನು ಅನುಭೋಗಕ್ಕಾಗಿ ವ್ಯಯಿಸದೆ ಅವರು ಉಳಿತಾಯವನ್ನು ಹೆಚ್ಚೆಚ್ಚಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇನ್ಕ್ರೀಸ್ ಇನ್ ದ ರಿಯಲ್ ವ್ಯಾಲ್ಯೂ ಆಫ್ ಡೆಟ್ ಈಸ್ one of the effect of deflation. Because of decrease in the price level, the value of money increases. Okay, as value of money increases, interest rates will also increases. So as a result of increase in the interest rates, consumers are likely to defer their spending. Okay, instead of spending more and more for consumption purpose, they start to save more to getting higher rate of interest. So this is one of the important effect of deflation on the economy. And third important effect of deflation on the economy is reduces business revenue. ಓಕೆ, ಉದ್ಯಮದ ಅಥವಾ ವ್ಯವಹಾರದ ಅಥವಾ ಉದ್ಯಮಿಗಳ ಆದಾಯದಲ್ಲಿ ಇಳಿಕೆ ಅಂತ ಹೇಳ್ಬೋದು. ಉತ್ಪಾದಕರ ಆದಾಯದಲ್ಲಿ ಇಳಿಕೆ, ಉದ್ಯಮಿಗಳ ಆದಾಯದಲ್ಲಿ ಇಳಿಕೆ ಆಗುತ್ತೆ. ಯಾವ ಸಂದರ್ಭದಲ್ಲಿ ಅಂದರೆ ಹಣದಿಳಿತದ ಸಂದರ್ಭದಲ್ಲಿ. ಬಿಸ್ನೆಸ್ಸಸ್ ಮಸ್ಟ್ ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ದರ್ ಪ್ರೈಸಸ್ ಆಫ್ ದರ್ ಪ್ರಾಡಕ್ಟ್ ಇನ್ ಆರ್ಡರ್ ಟು ಸ್ಟೇ ಕಾಂಪಿಟೇಟಿವ್. ಸೊ ಬಿಸ್ನೆಸ್ಸಲ್ಲಿ ಉದ್ಯಮವನ್ನು ನಡೆಸುವಂಥವರು ಒಂದೇ ವಿಧವಾದ ಸರಕನ್ನು ಉತ್ಪಾದಿಸುವ ಹಲವು ಉತ್ಪಾದಕರು ಇದ್ದಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುತ್ತಿರುವಂಥ ಸಂದರ್ಭದಲ್ಲಿ ಅವರು ಮಾರುಕಟ್ಟೆಯಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ಅವರು ಪ್ರೈಸ್ ವಾರನ್ನು ಎದುರಿಸಬೇಕಾಗತ್ತೆ, ಪ್ರೈಸ್ ಕಾಂಪಿಟೇಷನನ್ನು ಎದುರಿಸಬೇಕಾಗತ್ತೆ. ಸೊ ಇನ್ ಆರ್ಡರ್ ಟು ಸ್ಟೇ ಇನ್ ದಿ ಮಾರ್ಕೆಟ್ ಸಿಚುವೇಶನ್, ದೇ ನೀಡ್ ಟು ಕಟ್ ದೇರ್ price for their product. As they reduce their prices, their revenue start to drop. ಸೊ ಯಾವಾಗ ಉತ್ಪಾದಕರು ಒಂದೇ ಸರಕನ್ನು ಉತ್ಪಾದಿಸುವ ಹಲವು ಉತ್ಪಾದಕರು ಆರ್ಥಿಕತೆಯಲ್ಲಿ ಇರ್ತಾರೆ, ಸೊ ಉತ್ಪಾದನೆ ಹೆಚ್ಚಾಗುತ್ತೆ, ಉತ್ಪಾದಿತ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಸರಕುಗಳು ಹೆಚ್ಚು ಹೆಚ್ಚು ಮಾರಾಟ ಆಗಬೇಕು ಅಂತಂದಾಗ ಅಂತಹ ಸರಕನ್ನು ಮಾರಾಟ ಮಾಡೋದಕ್ಕೆ ಅವರು ತಾವು ಉತ್ಪಾದಿಸಿದ ವಸ್ತುಗಳನ್ನು ಪೈಪೋಟಿ ದರದಲ್ಲಿ ಏನು ಮಾಡ್ತಾರೆ, ಕಡಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಬೆಲೆಯನ್ನು ಕಡಿಮೆ ಮಾಡಿ ಮಾರಾಟವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಅವರ ಆದಾಯ ಮತ್ತು ಅವರು ಗಳಿಸುವಂಥ ಲಾಭದ ಪ್ರಮಾಣ ಏನಾಗುತ್ತೆ, ಕುಂಠಿತ ಆಗ್ತದೆ. ಸೊ ಹಣದಿಳಿತದಿಂದ ಆಗುವ ಉತ್ಪಾದಕರ ಮೇಲೆ ವ್ಯತಿರಿಕ್ತ ಪರಿಣಾಮ ಅಥವಾ ನಕಾರಾತ್ಮಕ ಪರಿಣಾಮ ಬೀರ್ತದೆ. ಸೊ ಉತ್ಪಾದಕರ ಮೇಲೆ ಬೀರುವಂಥ ನಕಾರಾತ್ಮಕ ಪರಿಣಾಮ ಒಟ್ಟಾರೆ ಆರ್ಥಿಕ ಪ್ರಗತಿಯ ಮೇಲೆ ಕೂಡ ಬೀರ್ತದೆ. ಯಾವಾಗ ಉತ್ಪಾದಕರ ಲಾಭ ಕಡಿಮೆ ಆಗುತ್ತೆ, ಯಾವಾಗ ಉತ್ಪಾದಕರ ಆದಾಯ ಕಡಿಮೆ ಆಗುತ್ತೆ, ಅವರು ಹೆಚ್ಚು ಹೆಚ್ಚು ಹೂಡಿಕೆಗಳನ್ನು, ಹೆಚ್ಚು ಹೆಚ್ಚು ರಿಸ್ಕ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾರೆ. ಯಾವಾಗ ಆರ್ಥಿಕತೆಯಲ್ಲಿ ಹೆಚ್ಚು ಹೂಡಿಕೆಗಳಾಗಲ್ಲ, ಉತ್ಪಾದನೆ ಕಡಿಮೆ ಆಗುತ್ತೆ. ಭವಿಷ್ಯದಲ್ಲಿ ಉತ್ಪಾದನೆ ಕಡಿಮೆ ಆಗಿ ಆ ರಾಷ್ಟ್ರದ ಒಟ್ಟಾರೆ ಪ್ರಗತಿ ಮೇಲೆ ಮಾರಕ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ವೇಜ್ ಕಟ್ ಬ್ಯಾಕ್ ಆ್ಯಂಡ್ ಲೇ ಆಫ್ಸ್. ಸೊ ಕೂಲಿ ಕಡಿತ ಮತ್ತು ಕೆಲಸದಿಂದ ವಜಾಗೊಳಿಸುವಂಥ ಪ್ರಯತ್ನಗಳು ಕೂಡ ಆಗ್ತವೆ. ವೆನ್ ರೆವಿನ್ಯೂ ಸ್ಟಾರ್ಟ್ಸ್ ಟು ಡ್ರಾಪ್, ಕಂಪನೀಸ್ ನೀಡ್ ಟು ಫೈಂಡ್ ವೇಸ್ ಟು ರಿಡ್ಯೂಸ್ ದರ್ ಎಕ್ಸ್ಪೆನ್ಸಸ್ ಟು ಮೀಟ್ ದರ್ ಬಾಟಮ್ ಲೈನ್. ಸೊ ವೆನ್ ರೆವಿನ್ಯೂ ಸ್ಟಾರ್ಟ್ ಟು ಡ್ರಾಪ್, ಯಾವಾಗ ಉತ್ಪಾದಕರ ಆದಾಯ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಆ ಕಡಿಮೆಯಾಗುತ್ತಿರುವ ಆದಾಯದಿಂದ ಉಂಟಾಗುವಂತಹ ಹೊರೆಯನ್ನು ಅಥವಾ ಉತ್ಪಾದನಾ ವೆಚ್ಚ ಹೆಚ್ಚುತ್ತಿರುವುದನ್ನು ಕಡಿಮೆ ಮಾಡಲಿಕ್ಕೆ ಯಾವ ಯಾವ ದಾರಿಗಳಿದ್ದಾವೆ ಅನ್ನುವಂಥದ್ದನ್ನು ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ ಉತ್ಪಾದಕರು. ಯಾವಾಗ ಆದಾಯ ಕಡಿಮೆ ಆಗ್ತಾ ಬಂತು, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ. ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ದಾರಿಗಳಿದ್ದಾವೆ, ಏನೆಲ್ಲ ಕ್ರಮಗಳಿದ್ದಾವೆ ಅನ್ನೋದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇನ್ ಆರ್ಡರ್ ಟು ಫೈಂಡ್ ವೇಸ್ ಟು ರಿಡ್ಯೂಸ್ ದರ್ ಎಕ್ಸ್ಪೆನ್ಸಸ್ to meet their bottom line, they can make these cuts by reducing wages and cutting positions. ಸೊ ಈ ಒಂದು ಉತ್ಪಾದನಾ ವೆಚ್ಚ, ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಅವ್ರು ಏನು ಮಾಡ್ಬೋದು, ಈಗಾಗಲೇ ಕೆಲಸ ಮಾಡ್ತಿರುವಂಥ ಕಾರ್ಮಿಕರ ವೇತನವನ್ನು ಕಡಿಮೆ ಮಾಡ್ಬೋದು, ಕೂಲಿಯನ್ನು ಕಡಿಮೆ ಮಾಡ್ಬೋದು, ಮತ್ತು ಅವರ ಸ್ಥಾನವನ್ನು ಅಥವಾ ಉದ್ಯೋಗದಿಂದ ಕೆಲವ್ರನ್ನ ತೆಗೆದು ಹಾಕ್ಬೋದು, ಅಥವಾ ಅವರ ಪ್ರಮೋಷನ್ಸನ್ನು ತಡೆ ಹಿಡಿಬೋದು, ಅಥವಾ ಅವರ ಸಂಬಳದ ಹೆಚ್ಚಳವನ್ನು ಕಡಿಮೆ ಮಾಡ್ಬೋದು. ಸೊ ಹೀಗೆ ಹಲವಾರು ರೀತಿಯ ವಿಧಾನವನ್ನು ಅನುಸರಿಸೋದ್ರ ಮೂಲಕ ಅವರ ವೆಚ್ಚವನ್ನು ಕಾಯ್ದುಕೊಳ್ಳಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ಬೋದು. So this is, and on consumer, customers take advantages of the substantially lower price. Due to decline in price level, the value of money increases and purchasing power of the people increases. So ಅನುಭೋಗಿಗಳ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ, ಅನುಭೋಗಿಗಳ ದೃಷ್ಟಿಕೋನದಲ್ಲಿ ನಾವು ನೋಡೋದಾಗ ಹಣದಿಳಿತ ಅನ್ನುವಂಥದ್ದು ಅನುಭೋಗಿಗಳಿಗೆ ಪೂರಕವಾಗಿರ್ತದೆ.
ಓಕೆ. ಸೊ ಅನುಭೋಗಿಗಳು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಸರಕು ಮತ್ತು ಸೇವೆಗಳು ಅನುಭೋಗಿಗಳಿಗೆ ಸಿಗಲಿಕ್ಕೆ ಪ್ರಾರಂಭ ಆಗ್ತವೆ. ಇಲ್ಲಿ ಅನುಭೋಗಿಗಳಿಗೆ ಹೆಚ್ಚು ಅನುಕೂಲ ಉಂಟಾಗ್ತದೆ. ಸೊ ಕಡಿಮೆ ಪ್ರಮಾಣದ ಹಣವು ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಕೊಳ್ಳೋದ್ರಿಂದ ಹಣದ ಮೌಲ್ಯ ಹಣದಿಳಿತದ ಸಮಯದಲ್ಲಿ ಹೆಚ್ಚಿರೋದ್ರಿಂದ ಇದು ಹೆಚ್ಚು ಪ್ರಯೋಜನವನ್ನು ತಂದುಕೊಡ್ತದೆ. ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಗೇನ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಇನ್ಕಮ್ ಗ್ರೂಪ್ಸ್ ಮೇ ಲೂಸ್. ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಗೇನ್ಸ್, ಸ್ಥಿರ ಆದಾಯ ಹೊಂದಿದಂಥ ವ್ಯಕ್ತಿಗಳು ಲಾಭ ಗಳಿಸ್ತಾರೆ ಮತ್ತು ಅಸ್ಥಿರ ಆದಾಯ ಹೊಂದಿದಂಥ ವರ್ಗಗಳು ನಷ್ಟವನ್ನು ಹೊಂದ್ತಾರೆ. ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಗೇನ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಇನ್ಕಮ್ ಗ್ರೂಪ್ಸ್ ಮೇ ಲೂಸ್. ಸ್ಥಿರ ಆದಾಯವನ್ನು ಹೊಂದಿದವರು ಹಣದಿಳಿತದ ಸಂದರ್ಭದಲ್ಲಿ ಅನುಕೂಲವನ್ನು ಹೊಂದ್ತಾರೆ ಮತ್ತು ಅಸ್ಥಿರ ಆದಾಯವನ್ನು ಹೊಂದಿದಂತಹ ಅನುಭೋಗಿಗಳು ಈ ಒಂದು ಸನ್ನಿವೇಶದಲ್ಲಿ ಹಣದಿಳಿತದ ಸಂದೇಶದಲ್ಲಿ ನಷ್ಟವನ್ನು ಹೊಂದುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ್ಯಂಡ್ ಕ್ರೆಡಿಟರ್ಸ್ ಆ್ಯಂಡ್ ಡೆಬಿಟರ್ಸ್. ಓಕೆ, ಸಾಲಗಾರರು ಮತ್ತು ಸಾಲಿಗರು. ಸೊ ಕ್ರೆಡಿಟರ್ಸ್ ವಿಲ್ ಗೆಟ್ ಬೆನಿಫಿಟೆಡ್ ಡ್ಯೂ ಟು ಹೈ ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ಡೆಬಿಟರ್ಸ್ ವಿಲ್ ಲೂಸ್ ಡ್ಯೂ ಟು ಹೈ ವ್ಯಾಲ್ಯೂ ಆಫ್ ಮನಿ. ಸೊ ಯಾರು ಸಾಲಗಾರರಿರ್ತಾರೆ, ಯಾರು ಸಾಲವನ್ನು ಪಡೆದವರಿರ್ತಾರೆ ಅವರು ನಷ್ಟವನ್ನು ಹೊಂದುತ್ತಾರೆ. ಯಾಕೆ ಅಂದರೆ ಸಾಲವನ್ನು ಪಡೆದವರು ಹಣದ ಮೌಲ್ಯ ಕಡಿಮೆ ಇದ್ದಾಗ ಸಾಲವನ್ನು ಪಡೆದು ಹಣದ ಮೌಲ್ಯ ಹೆಚ್ಚಾದಾಗ ಸಾಲವನ್ನು ಮರುಪಾವತಿ ಮಾಡುವುದರಿಂದ ಸಾಲಗಾರರು ತುಂಬ ಹೊರೆಯನ್ನು ಅನುಭವಿಸ್ತಾರೆ. ಆದರೆ ಸಾಲ ನೀಡಿದವರು ಸಾಲವನ್ನು ಕೊಟ್ಟವರು ಹೆಚ್ಚು ಲಾಭವನ್ನು ಗಳಿಸ್ತಾರೆ. ಯಾಕೆಂದರೆ ಅವರು ಹಣದ ಮೌಲ್ಯ ಕಡಿಮೆ ಇದ್ದಾಗ ಸಾಲವನ್ನು ನೀಡಿರ್ತಾರೆ, ಹಣದ ಮೌಲ್ಯ ಹೆಚ್ಚಿದ್ದಾಗ ಸಾಲವನ್ನು ಮರುಪಾವತಿ ಮಾಡಿಸ್ಕೊಳ್ತಾರೆ ಅಥವಾ ವಾಪಸ್ಸು ಪಡೆಯೋದ್ರಿಂದ ಸಾಲ ನೀಡಿದವರು ಕ್ರೆಡಿಟರ್ಸ್ ವಿಲ್ ಗೆಟ್ ಮೋರ್ ಬೆನಿಫಿಟೆಡ್ ಆ್ಯಂಡ್ ಡೆಬಿಟರ್ಸ್ ದೋಸ್ ಹೂ ವಿಲ್ ಗಾಟ್ ಲೋನ್ ವಿಲ್ ಲೂಸ್ ಮೋರ್ ಇನ್ ದ ಸಿಚುವೇಶನ್ ಆಫ್ ಡಿಫ್ಲೇಷನ್. ಸೊ ಡಿಫ್ಲೇಷನ್ ಸಮಯದಲ್ಲಿ ಸಾಲ ನೀಡಿದವರಿಗೆ ಅನುಕೂಲ ಆಗುತ್ತೆ, ಸಾಲ ಪಡೆದವರಿಗೆ ಅನಾನುಕೂಲ ಆಗುವಂಥ ಸಂದರ್ಭ ಹೆಚ್ಚಿರ್ತದೆ. ಆ್ಯಂಡ್ ಆನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ ಮೇಲೆ ನಾನು ಹೇಳಿದೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೆಲ್ಲರ್ಸ್ ಲೂಸ್ ದೇರ್ ಪ್ರಾಫಿಟ್ ಡ್ಯೂರಿಂಗ್ ಡಿಫ್ಲೇಷನ್. ಸೊ ಉತ್ಪಾದಕರು ಮತ್ತು ಮಾರಾಟಗಾರರು ಈ ಒಂದು ಹಣದಿಳಿತದ ಸನ್ನಿವೇಶದಲ್ಲಿ ನಷ್ಟವನ್ನು ಹೊಂದುತ್ತಾರೆ. ಯಾಕೆ ಅಂತಂದರೆ ಹೈ ಪ್ರೈಸ್ ಫಾರ್ ರಾ ಮಟೀರಿಯಲ್ ಆ್ಯಂಡ್ ಡಿಕ್ಲೈನ್ ಇನ್ ದಿ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಯಾಕೆ ಉತ್ಪಾದಕರು ಮತ್ತು ಮಾರಾಟಗಾರರು ನಷ್ಟವನ್ನು ಹೊಂದ್ತಾರೆ ಹಣದಿಳಿತದ ಸಂದರ್ಭದಲ್ಲಿ ಅಂದರೆ ಎರಡು ಮುಖ್ಯ ಕಾರಣ. ಒಂದು, ಅವರು ಉತ್ಪಾದಿಸುವ ವಸ್ತುಗಳ ಉತ್ಪಾದನಾ ವೆಚ್ಚ ಹೆಚ್ಚಾಗುವುದು ಅಥವಾ ಅವರು ಉತ್ಪಾದನೆಗೆ ಬಳಸುವಂತಹ ಕಚ್ಚಾ ವಸ್ತುಗಳ ಬೆಲೆಗಳು ಹೆಚ್ಚುತ್ತಾ ಹೋಗುವುದು. ಆದರೆ ಅವರು ಉತ್ಪಾದಿಸಿದಂತಹ ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗೋದಕ್ಕೆ ಈ ಎರಡು ಕಾರಣದಿಂದ ಉತ್ಪಾದಕರು ಮತ್ತು ಮಾರಾಟಗಾರರು ಹಣದಿಳಿತದ ಸಮಯದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಆ್ಯಂಡ್ ಫಾರ್ಮರ್ಸ್. ಸೊ ಫಾರ್ಮರ್ಸ್ ಮೇ ಲೂಸ್ ದೇರ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್ ಡ್ಯೂ ಟು ಪ್ರೈಸ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಡಿಕ್ರೀಸಸ್ ಆ್ಯಂಡ್ ಕಾಸ್ಟ್ ಆಫ್ ಕಲ್ಟಿವೇಷನ್ ಇನ್ಕ್ರೀಸಸ್. ಸೊ ಇಲ್ಲಿ ಹಣದಿಳಿತದ ಸಮಯದಲ್ಲಿ ರೈತರು ಆ್ಯಸ್ ಯೂಶ್ವಲ್ ಅವರು ನಷ್ಟವನ್ನು ಹೊಂದೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದರೆ ಇಲ್ಲಿ ಎರಡು ದೃಷ್ಟಿಕೋನವನ್ನು ನೋಡ್ಬೋದು. ಉತ್ಪಾದನಾ ದೃಷ್ಟಿಕೋನ ಮತ್ತು ಹೂಡುವಳಿಯ ದೃಷ್ಟಿಕೋನವನ್ನು ನೋಡೋದಾದರೆ, ಉತ್ಪಾದನೆಯ ದೃಷ್ಟಿಕೋನದಲ್ಲಿ ನೋಡೋದಾದರೆ ರೈತರು ಉತ್ಪಾದಿಸಿದ ವಸ್ತುಗಳ ಬೆಲೆಗಳು ಕಡಿಮೆ ಇರೋದ್ರಿಂದ ಅವರ ಆದಾಯ ಕಡಿಮೆ ಆಗ್ತದೆ. ಆದರೆ ಹೂಡಿಕೆಯ ಕಲ್ಟಿವೇಷನ್ ದೃಷ್ಟಿಯಿಂದ ಅಥವಾ ಹೂಡಿಕೆಯ ದೃಷ್ಟಿಯಿಂದ ಅಥವಾ ಸಾಗುವಳಿಯ ದೃಷ್ಟಿಯಿಂದ ನಾವು ನೋಡೋದಾದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ನಾವೇನು ಕರಿತೀವಿ, ಕಾಸ್ಟ್ ಆಫ್ ಕಲ್ಟಿವೇಷನ್ನು ಉತ್ಪಾದನೆಗೆ ಬಳಸುವಂಥ ರಸಗೊಬ್ಬರಗಳು, ಬೀಜಗಳು, ಕ್ರಿಮಿನಾಶಕಗಳು, ಕೀಟನಾಶಕಗಳು, ವೇಜಸ್ಸು ಇವೆಲ್ಲ ಕಡಿಮೆ ಆಗೋ ಸಾಧ್ಯತೆ ಇದ್ದರೂ ಕೂಡ ಅವು ಕಲ್ಟಿವೇಷನ್ ಕಾಸ್ಟು ಜಾಸ್ತಿ ಆಗೋ ಸಾಧ್ಯತೆಯೂ ಇರ್ತದೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಗಿಂತನೂ ಅವರು ಉತ್ಪಾದಿಸಿದ ವಸ್ತುಗಳ ಬೆಲೆಗಳು ಕಡಿಮೆ ಪ್ರಮಾಣದಲ್ಲಿ ಮಾರಾಟ ಆಗೋದ್ರಿಂದ ರೈತರು ಸಂಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಸೊ ದೀಸ್ ಆಲ್ ಆರ್ ದಿ ಎಫೆಕ್ಟ್ಸ್ ಆಫ್ ಡಿಫ್ಲೇಷನ್ ಆನ್ ಎಕಾನಮಿ. ಆರ್ಥಿಕತೆಯ ಮೇಲೆ ಹಣದಿಳಿತ ಏನು ಪರಿಣಾಮ ಬೀರ್ತದೆ. ಹಣದಿಳಿತ ಅಂದ್ರೇನು? ಸರಕು ಮತ್ತು ಸೇವೆಗಳ ಬೆಲೆಗಳು ಇಳಿಯುತ್ತಿರುವ, ಹಣದ ಮೌಲ್ಯ ಏರುತ್ತಿರುವಂತಹ ಒಂದು ಸನ್ನಿವೇಶ ಆಗಿರ್ತದೆ. ಈ ಒಂದು ನಿರಂತರವಾಗಿ ಬೆಲೆಗಳು ಇಳಿತಾ ಇರೋದ್ರಿಂದ ಉತ್ಪಾದಕರ ಮೇಲೆ, ವಿಶೇಷವಾಗಿ ಮಾರಾಟಗಾರರ ಮೇಲೆ, ಒಟ್ಟಾರೆ ಆರ್ಥಿಕತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಹೆಚ್ಚಾಗಿ ಬೀರುತ್ತದೆ. ಇಲ್ಲಿ ಆರ್ಥಿಕತೆ ಆಶಾದಾಯಕವಾಗಿ ಇರೋದಿಲ್ಲ, ನಿರಾಶಾದಾಯಕವಾಗಿ ಇರ್ತದೆ. ಪೀಪಲ್ ವಿಲ್ ಹ್ಯಾವ್ ಪೆಸಿಮಿಸ್ಟ್ ಓವರ್ ದಿ ಫ್ಯೂಚರ್
ಎಕಾನಮಿ. ಭವಿಷ್ಯದ ಆರ್ಥಿಕತೆ ಮೇಲೆ ಆಶಾದಾಯಕವಾದಂಥ ವಿಶ್ವಾಸ ಜನರಿಗೆ ಇರೋದಿಲ್ಲ. ಇಲ್ಲಿ ನಿರಾಶಾವಾದಿಗಳಾಗೋ ಸಾಧ್ಯತೆ ಹೆಚ್ಚಿರ್ತದೆ. ರಿಸ್ಕ್ಗಳನ್ನು ತೆಗೆದುಕೊಳ್ಳುವ ಎಂಟ್ರಪ್ರಿನಿಯರ್ಗಳು ಉದ್ಭವ ಆಗೋದಿಲ್ಲ. ಸೊ ಆವಾಗ ಒಟ್ಟಾರೆ ಆರ್ಥಿಕತೆ ಹೂಡಿಕೆಗಳು ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಥ್ಯಾಂಕ್ ಯು.